ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಮಹೇಶ್. ವೆಲ್ಕಮ್ ಬ್ಯಾಕ್ ಟು ಗೀತಾ ಮಹೇಶ್ ಯೂಟ್ಯೂಬ್ ಚಾನೆಲ್. ಗೀತಾಂಜಲಿ ಹಾಲುಗೆಲ್ಲೆಗೆ ಬಾರಿಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ. ಸೊ ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾವು ಚೆನ್ನಾಗಿದ್ವಿ. ಸೊ ನಾವಿಬ್ರು ಅವ ಮಗಳ ಕುಂತೀವಿ ಅಂತಂದ್ರೆ ಏನೋ ಒಂದು ಸ್ಪೆಷಲ್ ಆಗಿರುತ್ತೆ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ನಮ್ಮ ಊರಿಂದ ಏನೇನ್ ತಂದಾರ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಫಸ್ಟಿಗೆ ಬಂದ್ಬಿಟ್ಟು ನಮ್ಮವ್ವಾಗ ಇಷ್ಟೆಲ್ಲ ತಂದಾಳ, ಯಾಕ್ ತಂದಿ ಅಂತ ಹೇಳ್ಬಿಟ್ಟು ನಮ್ಮವ್ವನ್ ಕೇಳ್ಬೇಕಷ್ಟ. ಹೌದಾ? ಏನೇನ್ ತಂದಾಳ ನೋಡೋಣ. ಫಸ್ಟ್ ಒಂದ್ ಬಂದ್ಬಿಟ್ಟು ಸ್ಪೆಷಲ್ ಆಗಿ ಏನೈತೆ ಅಂತ ಇದನ್ನ ತೋರಿಸ್ಬಿಡ್ತೇನೆ ನಾನು. ಎರಡಲ್ಲಿ ಏನೋ ಗೋಲ್ಡ್ ಐತೆ ಏನೈತೆ ಅಂತ ಹೇಳಿ ನೋಡೋಣ. ಫಸ್ಟಿಗೆ ಏನೇನೈತೆ ಅಂತ ಹೇಳ್ಬಿಟ್ಟು. ಫಸ್ಟ್ ಒನ್ ಯಾವ್ದೇವ್? ಫಸ್ಟ್ ಕಾಲುಂಗ್ರ ಅದಕ್ ತಿಂಗಳದಾಗ ತಗೋಬೇಕು ಅನ್ನೋದಿತ್ತ. ನೀವ್ ಬರ್ಲಿಲ್ಲ. ನಾನು ಇಲ್ಲೇ ತಗೊಂಡ್ ಬನ್ನಿ. ಇಲ್ಲಿ ಅದಿಕ್ ತಿಂಗಳಂದ್ರ ಸುಳ್ ತಿಂಗಳ ಅಂತಾರಲ್ಲ, ಆಮೇಲೆ ಇಲ್ಲಿ ಏನಂತಾರ? ಸುಳ್ ತಿಂಗಳು. ಸುಳ್ ತಿಂಗಳು ಅಂತಾರ. ಬಟ್ ಇಲ್ಲೆಲ್ಲ ಬೆಳ್ಳಿ ಅದ ಇದೆ ಏನೋ ಪರ್ಚೇಸ್ ಮಾಡಂಗಿಲ್ಲ. ಬಟ್ ನಮ್ ಕಡೆ ಬೆಳಗಾಂ ಡಿಸ್ಟಿಕ್ ಅಲ್ಲೆಲ್ಲ ಬೆಳ್ಳಿ ಪರ್ಚೇಸ್ ಮಾಡ್ತಾರ. ಸ್ಪೆಷಲ್ ಆಗಿ ಕಾಲುಂಗ್ರನ ತಗೊಂತಾರ. ಮತ್ತೇನ್ ಬೇರೆ ತಗೊಂತಾರ? ಕಾಲುಂಗ್ರ ತಗೊಂತಾರ ಸ್ಪೆಷಲ್ ಆಗಿ. ಫಸ್ಟ್ ಒಂದ್ ಬಂದ್ಬಿಟ್ಟು ಕಾಲುಂಗ್ರ ತಗೊಂಡಾಳ ನಮ್ಮ. ಅಲ್ಲೇ ಕಳೆದೋಗಿ ಒಂದ್ ತಿಂಗಳಾಯ್ತಾ? ಎಷ್ಟ್ ತಗೊಂಡ್ ಒಂದ್ ತಿಂಗಳ ಆಗೋಯ್ತ. ಅಲ್ಲೇ ಕಾಲುಂಗ್ರ ತಗೊಂಡ. ನಂಗ್ ಕರೆದ್ರು ನಾನು ಹೋಗ್ಲಿಲ್ಲ. ಸೊ ಇಲ್ಲಿಗೆ ಅವರ ತಗೊಂಡ್ ಬರೋ ಹಾಗಾಯ್ತು. ಇವಾಗ ಅವರ ತಗೊಂಡ್ ಬಂದಾರ. ಫಸ್ಟ್ ಒಂದ್ ಬಂದ್ಬಿಟ್ಟು ಕಾಲುಂಗ್ರ. ಬೆಳ್ಳಿ ಕಾಲುಂಗ್ರ ಚಂದ ಇದ. ಸೊ ಅದೇ ತಿಂಗಳಲ್ಲಿ ಇದನ್ನ ನಮ್ ಕಡೆ ಜಾಸ್ತಿ ತಗೊಂತಾರ. ಬೆಳ್ಳಿ ಪರ್ಚೇಸ್ ಮಾಡ್ತಾರ. ಬಟ್ ಅದ್ರಲ್ಲಿ ಸ್ಪೆಷಲ್ ಆಗಿ ಕಾಲುಂಗ್ರನ ತಗೊಂತಾರ. ಏನ್ ಬ್ಯಾರೇನು ತಗೊಂತಾರ. ಕಾಲುಂಗ್ರ ತಗೋತಾರ. ಹೆಣ್ಮಕ್ಳಿಗೆ ಅಂತಂದ್ರ ಕಾಲುಂಗ್ರ ಜಾಸ್ತಿ ಹಾಕದ ಅದ ಅಲ್ಲ, ಹಂಗಾಗಿ ಕಾಲುಂಗ್ರ ತಗೊಂತಾರ. ಹೆಣ್ಮಕ್ಳಿಗೆ ಕಾಲುಂಗ್ರ. ಅದಕ್ ತಿಂಗಳು ಕಳೆದೋಗಿ ತುಂಬಾ ದಿನ ಆಯ್ತು. ಬಟ್ ಅವ್ರ ಅವಾಗ ತಗೊಂಡ್ ಇಟ್ಕೊಂಡಿನಿ. ನೀವ್ ಬರ್ಲಾನ ಇಲ್ಲೇ ತಗೊಂಬನ್ನಿ. ಫಸ್ಟ್ ಒಂದ್ ಬಂದ್ಬಿಟ್ಟು ಕಾಲುಂಗ್ರ ಆಯ್ತು. ಇನ್ನ ಸೆಕೆಂಡ್ ಒನ್ ಬಂದ್ಬಿಟ್ಟು ಏನ್ ತಂದಾರಪ್ಪ ಅಂದ್ರೆ ಇದಂತೂ ಸ್ಪೆಷಲ್ ಆಗಿರತ್ತೆ. ಯಾಕಂದ್ರ ನಾನೊಂದ್ 2 ತಿಂಗಳಾತಲ್ಲ ನನ್ ಮೂಗ್ಬಟ್ ಹಾಳಾಗಿ 2 ತಿಂಗಳ ಆಯ್ತಿಲ್ ಮೈ ಸೂತ್ರ ಹೋಗಿ ಹಾಕೊಂಬರಕಂತೂ ಆಗಿರ್ಲಿಲ್ಲ. ಇವಾಗ ನೋಡಿದು ಹಿಂಗ ಇಷ್ಟ ಹಾಕೊಂಡನೆ 2 ತಿಂಗಳ ಜೀವನ ಕಳ್ದಿನ ನಾನು ಹಂಗ. ಯಾಕಂದ್ರ ಇಲ್ಲಿ ತಗೋಬೇಡ ಚಲೋ ಬರಂಗಿಲ್ಲ. ನಾನ ತಗೊಂಬರ್ತೇನೆ ಅಂದಿದ್ದಕ್ ನಮ್ಮ ಇಲ್ಲಿವರೆಗೂ ಕದಿ ನೋಡ್ ನಾನ್ ಇಷ್ಟ ಹಾಕೊಳ್ಳೋದ, ರಾತ್ರಿ ತೆಗಿಯೋದು, ಬೆಳಗ್ಗೆ ಮತ್ ಇಷ್ಟ ಹಾಕೊಂಡ್ ಹಿಂಗ ಇರೋದು. ಇದಾಯ್ತು. ಮುಗ್ಬಟ್ ತೋರ್ಸಿನ ಅಂತಂದ್ರೆ ಅದೇ ಇರುತ್ ಮತ್ ಇದ್ರಲ್ಲಿ. ಏನೋ ಆ ವಿಡಿಯೋ ಕಾಲ್ ಮಾಡ್ತೀನಿ ಈಗ ವಿಡಿಯೋ ಕಾಲ್ ಮಾಡ್ತೀನಿ ಅಂತ ಯಾವ್ದು ಕಾಲ್ ಆಗ್ಲಿಲ್ಲ. ಅವ್ರಿಗೆ ಹೆಂಗ್ ಅನ್ಸುತ್ತೆ ಹಂಗ ತಗೊಂಬಂದ್ಬಿಟ್ಟಾರ. ಇದು ಮುಗ್ಬಟ್ಟಿದು. ಸೊ ಗೋಲ್ಡ್ 1.5-2 ತಿಂಗಳಿಂದ ಇದಗೋಸ್ಕರ ಕಾಯ್ತಾ ಇದ್ದೆ. ಬಟ್ ನನ್ಗ ಹಳ್ಳಿಂದ ಬೇಕಾಗಿತ್ತು. ಇಷ್ಟ ಆಯ್ತು. ಬಟ್ ನನ್ಗ ಹಳ್ಳಿಂದ ಬೇಕಾಗಿತ್ತು. ನಾನು ಏನ್ ಹೇಳಿದ್ನಿ ನಿಂಗ? ಹಳ್ಳಿಂದ ಹೇಳಿದ್ದೆ. ಹಳ್ಳಿಂದ ಇದ್ದಿದ್ದಿಲ್ಲ. ಈ ರೌಂಡ್ ಬರುತ್ತಲ್ಲ ಒಂಥರ ಇಲ್ಲಿ ಇದನ್ನ ಗೋಲ್ಡ್ ಒಂದ್ ಹಳ್ಳಿ ಇರುತ್ತ, ದಂಡಿಗೆಲ್ಲ ಸುತ್ತೂರಿಗೆ ರೌಂಡ್ ಇರುತ್ತ ಅಂತದ್ ನಾನ್ ಹೇಳಿದೆ. ಬಟ್ ಅದ ಆ ಅಂಗಡಿಯಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಇದನ್ನ ತಗೊಂಬಂದಾರ. ಈಗ ಇದನ್ನ ಹಾಕೊಂಡ್ ಬಿಡುವ ಹೆಂಗ್ ಕಾಣಿಸುತ್ತ ಅಂತ ಹಾಕೊಂಡ್ ಬಿಡ. ನೀವ್ ಬೇಕಾದ್ರ ಹಾಕೋತಾವ, ಬ್ಯಾಡಾದ್ರ ಹಾಳ್ ಕೊಡ್ತೀನಿ ಅಂತ ಹೇಳಿ ಬಂದನಿ ಅವ್ರಿಗೆ. ಹೊಳ್ ತರ್ಬೋದನ್ನ ಮತ್ ಈಗ ಹಾಕೊಳಕ್ ನಂಗೆ ಏನಿಲ್ಲ. ನಾನು ಯಾವಾಗ ಬಂದಾಗ ಮತ್ ಬದಲಾಸ್ಕೊಳಕ್ಕೆ ಯಾವಾಗ ಈಗಂತೂ ಇದನ್ನ ರಿಟರ್ನ್ ಮಾಡುವಷ್ಟು ಪೇಷನ್ಸ್ ಅಂತೂ ಇಲ್ಲ. ಯಾಕೆ ಹೇಳು, ಊರಿಗೆ ಯಾವಾಗ ಹೋಗ್ತೀವಿ ಅಂತಾನೂ ಗೊತ್ತಿಲ್ಲ. ಇನ್ ಇವ್ರ ಬಗ್ಗೆ ನನ್ ಕನಸ ಅನ್ನೋದು ಯಾವಾಗ ಬರ್ತಾರೆ ಅಂತ ಹೇಳ್ಬಿಟ್ಟು ಹಂಗಾಗಿ ಇದನ್ನ ಹಾಕೊಂಡ್ಬಿಡುವ ಬದಲಾಸ್ಕೊಳಕ್ಕೆ ಮತ್ ಹಾಕೋ. ಈಗ 1 ನಿಮಿಷ ಇದು ಹಾಕೊಂಡ್ಮೇಲೆ ಮತ್ತೆ ಸಿಗ್ತೀನಿ. ಫೈನಲಿ ಮೂಗುತಿ ಹಾಕಂಡೆ. ಹೆಂಗ್ ಕೆಲ್ಸ ಆಗತೈತಿ? ಚಂದ ಕಾಣಕೈತಿ ನೋಡಿ. ಈಗ 2 ತಿಂಗಳಾಯ್ತು ಇದನ್ನೇ ಹಾಕದು ಇದನ್ನೇ ತೆಗಿಯೋದು. ಇದನ್ ಮಾಮಿ ಕಡೆ ಹೋದಾಗ ನಮ್ಮ ಅಕ್ಕನ ಹತ್ರ ಹೋದಾಗ ಇದನ್ನ ಪರ್ಚೇಸ್ ಮಾಡಿದ್ವಿ. 8,500 ರೂಪಾಯಿ ಇದಕ್ ಅವಾಗ. ಈಗ ಮತ್ತೆ ಕಾಸ್ಟ್ಲಿ ಆಗೈತಿ ಬಿಡು ಗೋಲ್ಡ್. ಅವಾಗಿನ ರೇಟ್ಗಿಂತ ಇವಾಗ ರೇಟ್ ಆಲ್ರೆಡಿ ಜಂಪ್ ಆಗೈತಿ. ಇವಾಗ ನೋಡ್ರಿ ಇದ್ ಹೆಂಗ್ ಕಾಣಿಸಾಗೈತಿ. ಚಂದ ಕಾಣಿಸೈತಿ. ಸೊ ಇದಾಯ್ತು. ಸೆಕೆಂಡ್ ಒನ್ ಇದೇ ಗಿಫ್ಟ್. 2 ಸ್ಪೆಷಲ್ ಒನ್ ಗಿಫ್ಟ್ ಅಂದ್ರೆ ಇವೇ ಆಗೋದು. ಇನ್ ನೆಕ್ಸ್ಟ್ ಕಾಮನ್ ಆಗಿ ಕ್ಯಾಶುವಲ್ ಆಗಿ ಮಗಳಿಗೆ ಏನೇನ್ ತರ್ತಾರಂತ ಅವೆಲ್ಲ ಇದಾವ. ನೋಡೋಣ ಬರ್ರಿ ಇವಾಗ. ಹೊಲದಲ್ಲಿ ಬೆಳೆದಿರುವಂತ ಸೀತಾಫಲ ಆಲ್ರೆಡಿ ಒಂದ್ ಹಣ್ಣು ಆಗ್ಬಿಟ್ಟೈತಿ ನೋಡಿಲಿ. ಹಣ್ಣಾಗಿರ್ಲ. ಇದು ಹೊಲದಾಗ ಬೆಳೆದಿರೋದು ಇದು. ಸೊ ಫಸ್ಟ್ ಒನ್ ಇದೇ ಹಣ್ಣು. ಇದಕ್ಕೆ ಏನಂತಾರ? ಸೀತಾಫಳ. ಸೀತಾಫಳಕಾಯಿ ಅಂತಾರ. ಬಟ್ ಇಲ್ಲಿ ಸೀತಾಫಲ ಅಂತ ಪರ್ಟಿಕ್ಯುಲರ್ ಆಗಿ ಆತರ ಅಂತಾರ. ಸೊ ಇದೊಂದು
ನಮ್ ಹೊಲ್ದಾಗ ಕಬ್ಬು ಬೆಳೆದ್ ಹೋಸಲ ಕಬ್ಬಿನ ಬಿಲ್ ಬಂದಿರತ್ತಲ್ಲ ಆ ಬಿಲ್ ಅಲ್ಲಿ ಫ್ಯಾಕ್ಟ್ರಿಯಿಂದ ಸಕ್ರಿ ಹಾಕಿರ್ತಾರೆ. ಎಷ್ಟ್ ಕಿಲೋ ಬಂದಿತ್ತೇವ್ ಸಕ್ರಿ? ಸಕ್ರಿ ಇವತ್ ಕಬ್ಬ್ ತಾಡೆ ಆಗಿತ್ತು, ತಾಡೆ ಬಂದಿತ್ತ ನನ್ನ. ಅದಕ್ಕೆ ನಿಮ್ಗಂತ್ರ ಇರ್ಲಿ, ಹೆಣ್ಣು ಮಕ್ಳಿಗೆ ಆಸೆ ಅಲ್ಲ. ಹೌದಾ? ನಂಗ್ ಗೊತ್ತೇ ಇರ್ಲಿಲ್ಲ ಇವ್ರು ಹೇಳ್ಯಾರ ಅಂತ ಹೇಳಿ ಆಸೆ ಅಂತ ಹೇಳಿ ಹೇಳಾಕತ್ತಿ. ನಂಗ್ ಗೊತ್ತೇ ಇರ್ಲಿಲ್ಲ ನಿನ್ ಕಬ್ಬಿನ ಬಿಲ್ ಬಂದಿದ್ದ ಅಂತ. ನಾನು ಅದಕ್ಕೆ ಮಗಳಿಗೆ ಇರ್ಬೇಕೈತೆ ತಗೊಂಡ್ಬಂದಿದ್ದೆ. ಹೆಣ್ ಮಕ್ಳದ ಆಸೆ ಇರುದಲ್ಲ. ಓಹೋ, ಹಾ ಖಂಡಿತ. ಯಾಕೆ ಹೇಳು, ಮೈ ಸಕ್ರಿ ತರನ ಅಂತಿದ್ನ, ಅಷ್ಟ್ರಲ್ಲಿ ನೀವೇ ತಗೊಂಬಂದ್ರಿ. ಇದಂತೂ ಯಾವಾಗ್ಲೂ ತೋರ್ಸಿರ್ತೀನಿ. ಲಾಸ್ಟ್ ನಾನ್ ಹೋದ್ ಬ್ಲಾಗ್ ಅಲ್ಲಿ ನೋಡಿರ್ತಾರ ಅವ್ರ. ಆಲ್ಮೋಸ್ಟ್ ಇದೇನಂತ ಗೊತ್ತಾಗಿರ್ತೈತಿ. ಏನಂದ್ರ ಮೊಸರ, ಹಾಲ, ಮೊಸರ. ಮನ್ಯಾಗ ಏನೈತೆ ನನ್ನ ಮಕ್ಳಿಗೆ ಇಲ್ಲ, ನನ್ನ ಆಸೆ ಇರ್ಲಿ ತಗೊಂಡ್ ಬರುದ. ಎಷ್ಟ್ ಆಸೆ? 2 ದಿನ ಆಕೈತಿ, ಅದೇನ್ ಬಾಳ ದಿನ ಆಗೋದಿಲ್ಲ. ನಾವ್ ತಾಬತ್ತಾರೆ ಅಟ್ರ ತಗೊಂಡ್ ಅಲ್ಲ, ಒಂದ್ 2 ದಿನ ತಿಂತೀವಿ, ಆಮೇಲೆ ಮತ್ ಮೊಸರು ನಾವ್ ಮತ್ ಕೊಂಡ ತರ್ಬೇಕಲ್ಲ. ಕೊಂಡ್ ತರ್ಬೇಕ್ಲಿ, ಇದ್ರ ತಕ ಬರೋ ಆಗಡ್ ತರ್ತೇವು. ಅಂದ್ರ ವರ್ಷಕ್ಕೆ 2 ಸಲ ಬರ್ತಾರೆ, 2 ಸಲ ತರ್ತಾರ್ರಿ ಅವ್ರ ಅಷ್ಟ. ಬಟ್ ಇದು ಪ್ರತಿ ಸಲ ಬರುತ್ತಿದ್, ಯಾವಾಗ್ಲೂ ಪ್ರತಿ ಸಲ ಹೋದಾಗೆಲ್ಲ ಇಷ್ಟು ಕಿಟ್ಲಿ ತುಂಬಾ ಮೊಸರಂತೂ ಫಿಕ್ಸ್ ಇದು ಬರೋದು. ಸೊ ಇದಾಯ್ತು. ನೆಕ್ಸ್ಟ್ ಒಂದ್ ಬಂದ್ಬಿಟ್ಟು ಮತ್ತೆ ಹೊಲದಲ್ಲಿ ಬೆಳೆದಿರೋದು ಏನಿದು? ಹಾತರ್ಕೆ ಪಲ್ಯ. ಹಾತರಿಕಿ ಪಲ್ಯ. ಸೊ ಇದೇನ್ ಆಲ್ಮೋಸ್ಟ್ ಯಾರು ಹೊಲ್ದಾಗ ಇರ್ತೀರ ಅವ್ರಿಗೆಲ್ಲಾನು ಗೊತ್ತೇ ಇರುತ್ತ. ಇಲ್ಲಿ ಆದ್ರೆ ಒಂದಿಷ್ಟು ಕಟ್ಟಿಬಿಟ್ಟು 10 ರೂಪಾಯಿ ಸೂಡ್ ಇರ್ತಾವ. ಇದು ಹೊಲದಲ್ಲಿ ಬೆಳೆದಿರೋದು. ಇದು ಆರಾಮಾಗಿ ಇದ್ರ ಎಷ್ಟು ದಿನ ಇಡ್ಬೋದು? ಬಾಳ ಆದ್ರೆ ಒಂದ್ ವಾರ. ಒಂದ್ ವಾರ ಇಷ್ಟು ಎಲ್ಲ ಇರೋದೇ. ಒಂದ್ ವಾರ ಮುಂದೆ ತಗೊಂಡ್ ತಿನ್ವಾರಕ್ರ ಅಂತ ಸಂಕಾರ ಸಾಕೈತ. ಅಂದ್ರೆ ತಂದ್ ಕೊಟ್ಟಿವಿ ಮಗಳಿಗೆ ಕಟ್ಕೊಂಡ್ ಬರ್ಬೋದು ಮನುಷ್ಯ. ಖುಷಿ ಖುಷಿ. ಇಷ್ಟೆಲ್ಲ ತಂದಾಳ ನಮ್ಮ ಮಟ್. ಏನ್ ಇಷ್ಟ ದೊಡ್ಡ ಗಂಟೆ ಏನ್ ತಂದಿಲ್ಲ ನಮ್ಮ ತಂದಿರೋದ ಇಷ್ಟೇ ಎಲ್ಲ. ಅದೇ ಹೆಂಗ್ ಹೇಳಕತ್ತೇವ. ಇದು ಹಾತರಕಿ ಪಲ್ಯ. ಈ ಮೈ ಏನೋ ಅಂತಾರ, ಇದಕ್ ಹಂಗ ಅನ್ಬೇಡ ಅಂತ ಹೇಳ ನಂಗೆ. ಹಾಕರಕಿ ಪಲ್ಯ ಇದು. ಸೊ ಇದು ಹೊಲದಲ್ಲೇ ಬೆಳೆದಿರೋದು. ಆಮೇಲೆ ಈ ಸೀತಾಫಳನು ಹೊಲದಲ್ಲೇ ಬೆಳೆದಿರೋದು, ಡೈರೆಕ್ಟ್ ಮನೆಗೆ ಬಂದಿರೋದು ಹೊಲದಾಗಿಂದ್ರ. ಸೊ ಆಲ್ರೆಡಿ ಹಣ್ಣಾಗ್ಬಿಟ್ಟೈತಿ. ನೆಕ್ಸ್ಟ್ ಅಯ್ಯೋ, ಇದ್ ಯಾವಾಗ್ಲೂ ಸ್ಪೆಷಲ್ ಆಗಿ ಇರ್ತೈತಿ. ಅದು ಏನಿರ್ಬೋದು? ಯಾಕಂದ್ರೆ ಇವೆಲ್ಲ ಹೊಲದಾಗ ಗಿಡ ಇರೋದು. ಸೊ ಹಂಗಾಗಿ ಹೊಲ್ದಾಗಿನೇ ಎಲ್ಲ ತಂದ್ಬಿಟ್ಟಾರ. ನೋಡ್ರಿ ಎಷ್ಟು ಕರ್ರಗೈತಿ. ಇಲ್ಲಿ ತಗೊಂಡಾಗೆಲ್ಲ ಬರೀ ಎಳಿದ 10 ರೂಪಾಯಿ ಒಂದ್ ಸೂಡ. ಇವೆಲ್ಲಾನು ಕರ್ರಗಾಗಿ ಬೀಳ್ತಾವ. ಬಟ್ ಹೊಲ್ದಾಗಿನ್ ನೋಡ್ರಿ ಹೆಂಗೈತಿ. ಸಣ್ಣ ಗಿಡ ಇದೆ, ಅಷ್ಟು ದೊಡ್ಡ ಗಿಡನು ಇಲ್ಲಲ್ಲ, ಸಣ್ಣ ಗಿಡ ಆದ್ರೂ ಇಷ್ಟು ಚೆನ್ನಾಗೈತಿ ಕರಿಬೇವು. ಇದೊಂದು ಎಷ್ಟ್ ದಿನ ತಿಂತೀರಿ? ಒಂದ್ ವಾರ ಆಗ್ಬೋದು. ಇದೆಲ್ಲಾನು ಏನಿದ್ದು ಹೊಲ್ದಾಗ ಹೆಣ್ಮಕ್ಳಿಗೆ ಇದ್ದದ್ ತರದ. ನೆಕ್ಸ್ಟ್ ಒನ್ ಇದೆ ಸ್ಪೆಷಲ್ ಅಂತ. ಇದನ್ನೆಲ್ಲ ಇಟ್ಕೊಂಡ್ಬಿಡ್ತಿದೀನಿ. ಖಾರ ಮಂಡಾಳ. ಇದ್ ನಮ್ ಕಡೆ ಮಾಡೋದೇ ಇಲ್ಲ. ಇದನ್ನೇನಂತಾರ ನಮ್ ಕಡೆ ಚೋಡ ಅಂತಾರ, ಇಲ್ಲಿ ಖಾರ ಮಂಡಾಳ ಅಂತಾರ. ಆದ್ರೆ ಇದ್ನ ಯಾರು ಈ ಕಡೆ ಜಾಸ್ತಿ ಮಾಡಂಗಿಲ್ಲ. ನಮ್ ಕಡೆ ಇದ್ ಮಾಡ್ತಾರೆ. ಇದ್ ಬೇಕ ಖಾರ ಮಂಡಾಳ ಅಂತೇಳಿ. ಸೊ ನಮ್ಮಲ್ಲಿ ಅಂತೂ ತಿನ್ನಲ್ಲ. ಆದ್ರೂ ಪ್ರತಿ ಸಲ ಇದ್ ಬಂದ ಬರುತ್ತೆ. ಈ ಪುಡ್ಕಿ ಅವ್ರ ಅರ್ಧ ತಿಂದಿರ್ತಾರೆ ಇಲ್ಲಿ ಬಂದಾಗ. ನಮಗ ಮಾಡ್ಕೊಂಡ್ ಬಂದಾಗ ತಿನ್ನಂಗೆ ಇಲ್ಲಲ್ಲ. ಆದ್ರೆ ನಿನ್ನೆ ಸ್ವಲ್ಪ ನಾನ್ ತಿಂದ್ಬಿಟ್ಟೀನಿ ಇದನ್ನ. ಅರ್ಧ 1-2 ಬೌಲ್ ಆಗೋಟಿ ಮಂಡಾಳನ ತಿಂದ್ಬಿಟ್ಟೀನಿ ನಾನು. ಇದೊಂದಾಯ್ತು. ಈ ನೆಕ್ಸ್ಟ್ ಒಂದ್ ಸ್ಪೆಷಲ್ ಒಂದ್ ಇದೆ. ನಮಗೊಂದ್ ತಿಂಗ್ಳಾನ್ಗಟ್ಲಿ ಇಟ್ಕೊಂಡ್ ತಿನ್ನೋದಂತಂದ್ರೆ ಇದೇನ್ ರೊಟ್ಟಿ, ಮೆಕ್ಕೆಜೋಳದ ರೊಟ್ಟಿ. ಪ್ರತಿ ಸಲ ಎಲ್ಲ ಜಾಸ್ತಿ ತರ್ತಿದ್ವಿ, ಈ ಸಲ ಜಾಸ್ತಿ ಇಲ್ಲ, ಸ್ವಲ್ಪ ಇರೋದು. ಇಷ್ಟು ಕಮ್ಮಿ ಅಂತೂ ಯಾವಾಗ ತಂದಿಲ್ಲ. ಯಾವಾಗ್ಲೂ 100 ರೊಟ್ಟಿ. ಬಟ್ ಈ ಸಲ ತಂಪಿಗೆ ಅವಾಗಿನ ರೊಟ್ಟಿ ಚಲೋ ಇಲ್ಲ. ಬಿಸಿಲಿದ್ದಾಗ ಚೆನ್ನಾಗಿರ್ತಾವ, ಬಟ್ ಈ ಸತಿ ಚೆನ್ನಾಗಿಲ್ಲ. ಇದ್ ನೋಡಿ ಮುರಿದೋಗ್ಯಾವ. ಈ ತರ ಮೆಕ್ಕೆಜೋಳದ ರೊಟ್ಟಿ. ಇವ್ ನೀ ಜೋಳದ ರೊಟ್ಟಿಯಲ್ಲಿ ಹೆಚ್ಚು ಮಾಡಂಗಿಲ್ಲ, ಹೋದಿಲ್ಲ ನಮ್ ಕಡೆ ಬೆಳಗಾವ್ ಕಡೆ ಮಾಡ್ತಾರ, ಬಟ್ ನೀವು ಮಾಡಂಗಿಲ್ಲ. ಗೊಂಜಾಳ ರೊಟ್ಟಿನ ತಿನ್ನದ್ ಇವ್ರು ಯಾವಾಗ್ಲೂ 24 hours. ಅಂದ್ರೆ ಒಂದ್ ವರ್ಷನು ಗೊಂಜಾಳ ರೊಟ್ಟಿನ ಅಪರೂಪ. ಸ್ಪೆಷಲ್ ಆಗಿ ರೊಟ್ಟಿ. ಇಲ್ಲೆಲ್ಲ ಜೋಳದ ರೊಟ್ಟಿ, ಗೊಂಜಾಳ ರೊಟ್ಟಿ ಯಾರು ತಿನ್ನಲ್ಲ, ಮಾಡಂಗು ಇಲ್ಲ. ಇಲ್ಲಿ ಬಿಸಂಗಿಲ್ಲ ಗೊಂಜಾಳ ಅಷ್ಟಕ್ಕೂ. ಇಲ್ಲಿ ಜೀನಿಗೂ ಗೊಂಜಾಳ ಹಿಟ್ ಕಟ್ಕೊಂಡ್ ನಾನ ಅವ್ರ ಮಾಡ್ತಾರತ್ತೆ ಗೊಂಜಾಳ ರೊಟ್ಟಿ ಅಂತ ಹೇಳಿ ತರ್ಲಿಲ್ಲ. ಮತ್ ರೊಟ್ಟಿನ ತಂದಿತ್ತಲ್ಲ, ಹಂಗಾಗಿ ಗೊಂಜಾಳ ಇಟ್ಟ ನಾ ಬೇಡ ಹಿಟ್ ಕಟ್ಕೊಂಡ್ ಗೊಂಜಾಳ. ಲಾಸ್ಟ್ ಟೈಮ್ ಹೋದಾಗ 100 ಅಲ್ಲ, 100 ರೊಟ್ಟಿ ತಗೊಂಬಂದಿದ್ವಿ. ಇಲ್ಲಿ ತನ ತಿಂದಿವ ನಾವು 100 ರೊಟ್ಟಿ. ಈಗ 100 ರೊಟ್ಟಿ ಹೇಳಿದ್ವು. ಅವ್ರ ಕಡೆ ಯಾರೋ ಹೋದ್ರತ 50 ರೊಟ್ಟಿ 50 ಸಿಕ್ಕಿಲ್ಲ. ಅದು ಒಂದು ಈ ವಾತಾವರಣ ಸರಿಗಿಲ್ಲ. ಈ ಕೋಲ್ಡ್ ವಾತಾವರಣ ಇತ್ತಂದ್ರೆ ಇವ್ ಚೆನ್ನಾಗಿ ಬರಂಗಿಲ್ಲ, ಮೆತ್ತಗಾಗ್ಬಿಡ್ತಾವ. ಬಟ್ ನೋಡ್ರಿ ಇಲ್ಲಿ ಇಷ್ಟಿರಲ್ಲ. ಇಲ್ಲಾಂದ್ರೆ ಯಾವಾಗ್ಲೂ ಕಟ್ ಅಂತ ಇಲ್ಲಿ ಮೇವು ಪಿಳಿ ಆಗ್ಯಾವ ರೊಟ್ಟಿ. ಇಷ್ಟ ರೊಟ್ಟಿ ಅಂದ್ರೆ 50. ಅಯ್ಯೋ, ಇದಕ್ ಯಾರು ಕಣ್ಣ್ ಬಿಡ್ಬೇಡಿ. ಇದಕ್ಕೆಲ್ಲಾ ಇದು ಬಹಳ ದಿನ ಇಟ್ಕೊಂಡ್ ತಿನ್ನೋದೈತಿ. ಇದಿಷ್ಟು ಮೆಕ್ಕೆಜೋಳ ರೊಟ್ಟಿ. ಸೊ ಇಷ್ಟ ಐಟಮ್ ತಂದಾರ. ಏನೇನೋ ಮಿಸ್ ಆಗೈತಿ ಗೊತ್ತಿಲ್ಲ. ಸೊ ಇಷ್ಟೊಂದಂತೂ ಈ ಸತಿ ಲಾಸ್ಟ್ ದಿನ ಖಾರ ಕೊಟ್ಟಿದ್ರ ಅಂತ ಹೇಳ್ಬಿಟ್ಟು ಈ ಸತಿ ಖಾರ ತಂದಿಲ್ಲ. ಹೊಲ್ದಾಗ ತರಕಾರಿ ಏನು ಇಲ್ಲ ಅಂತ ಜಾಸ್ತಿ ಇಷ್ಟ ಬಂದಿರ ತರಕಾರಿ ಇಲ್ಲ ಅಂದ್ರ ಕಾಯಿಪಲ್ಲೆ ಈಗ ಹಾಕಿವು. ಈಗ ಹಾಕಿರೋದು. ನೆಕ್ಸ್ಟ್ ಇನ್ನೊಂದ್ ಮಂತ್ 1.5 ತಿಂಗಳು ಬಿಟ್ಟು ಹೋದ್ರೆ ಇನ್ನು ಜಾಸ್ತಿ ಇರುತ್ತೆ. ವರ್ಣ, ಅವ್ರಿ, ಬೀನ್ಸ, ಅದು ಮೆತ್ತೆ ಪಲ್ಲೆ, ಕೊತ್ತಂಬರಿ ಅದೆಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಮುಂದಿನ ತಿಂಗಳು ನೀವು ಬರಾಕ್ರೆ
ಬರ್ತಾ ತಗೊಂಡ್ಬರ್ಬೇಕ್ರಿ ಹ್ಮ್ ರಾಖಿ ಹಬ್ಬಕ್ಕ. ಹ್ಮ್ ಈಗ ಇಷ್ಟೆಲ್ಲಾನು ಕಾಲುಂಗ್ರ ಅದೊಂದು ಇದಿಷ್ಟ ತಂದಾಳ ನಮ್ಮ ರಾಖಿ ಹಬ್ಬಕ್ಕೆ ಏನ್ ಕೊಡ್ತಾಳ ಅಂತ ಕೇಳುವ. ಏನ್ ಕೊಡ್ತಾಳ? ರಾಖಿ ಹಬ್ಬಕ್ ಬಂಗಾರ ಸೈ ಆಗೈತ್ಲಿ. ಬಂಗಾರ ಎಷ್ಟ್ ಐತಪ್ಪ? 1.40 ಆಗೈತಿ ಈಗ. ಹಾ 1.40 ಆಗೈತಿ ಅಂತ ಏನ್ ಬಾಳ್ ಕಡಿಮೆದಂಗ ಹೇಳ್ತಾಳ ನಮ್ಮ. ಬಾಳ ಆದ್ರ ಎಷ್ಟು ಕಡಿಮೆ ಆಗೈತಿ? ಒಂದ್ 10-20 ಸಾವಿರ ಅಷ್ಟೇ ಕಮ್ಮಿ ಆಗೈತಿ. ಬಂಗಾರ ಏನ್ ಜಾಸ್ತಿ ಕಮ್ಮಿ ಆಗಿಲ್ಲ. ಬಂಗಾರ ಕೊಡ್ತಾಳಂತ ನಮ್ಮ. ಬೇಕಾಗಿಲ್ಲ ಬಂದ್ರನ ಸಾಕು, ಬಂಗಾರದಂಗ ಇದ್ದಂಗ ಇಟ್ಟಾರ ಎಲ್ಲಾ ಕೊಡುದೆಲ್ಲ ಕೊಟ್ಟಾರ. ಇನ್ನೇನ್ ಆಸೆ ಇಲ್ಲ. ಹೆಣ್ಮಕ್ಳಿಗೆ ಮತ್ತೆ ಬೇಕಾದ್ರೂ ಕೊಡಬೇಕಲ್ಲ ಇವ್. ಇಲ್ಲ ಹಂಗ ಅಂತಾರ ಕೊಡ್ತಾರ. ಬಟ್ ನನ್ ವೈಯಕ್ತಿಕ ವಿಷಯ ಬಂದು ನನ್ಗೆಲ್ಲ ಏನ್ ಕೊಡೋದೈತಿಲ್ಲ ಎಲ್ಲ ಕೊಟ್ಬಿಟ್ಟಾರ. ನಾನ್ ಏನು ಕೇಳಕ್ ಹೋಗಂಗಿಲ್ಲ. ಬಟ್ ಆದ್ರೂ ಈ ಸತಿ ಗೋಲ್ಡ್ ಅಂತ ಇದ್ ಬಂತು ಮುಗುತಿ. ಹೌದಿಲ್ಲ? ಬಾಳ್ ದಿನ ಐತಿ ಏನು ಏನ್ ತಂದಿದ್ದಿಲ್ಲ. ಮತ್ ಕಾಲುಂಗುರ್ ತಗೊಂಡ್ ಹಂಗ ಇಟ್ಕೊನಿ. ಹೌದು ಕಾಲುಂಗ್ರ ಇಷ್ಟ ಅದು ನನ್ಗ. ಕಾಲುಂಗ್ರ ಆಲ್ರೆಡಿ ಮುಂಚೆ ಇದಕ್ಕಿಂತ ಮುಂಚೆ 2 ಜೊತೆ ಕೊಡ್ಸಿದ್ರು ನಂಗ. ಬಟ್ ಈ ಸತಿ ಸ್ಪೆಷಲ್ ಏನಂದ್ರೆ ಅದಿಕ್ ತಿಂಗಳು ಬಂದಾಗ ನಮ್ ಕಡೆ ಎಲ್ಲಾರು ತಗೊಂತಾರೆ. ಎಲ್ಲಾ ಹೆಣ್ಮಕ್ಳು ತಗೊಂಡಿದ್ರಲ್ಲ. ನಾನ್ ಹೋಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮವ್ವ ನನಗೂ ತಗೊಂಡ್ ಇಟ್ಕೊಂಡಾರ. ಇದನ್ ಕಟ್ ಮಾಡ್ಲೆ ಹಾಕೊ. ಹೆಂಗಿಟ್ಟಾಳ ಹಂಗ ಇಟ್ಟಾಳ ನಮ್ಮವ್ವ. ಇದನ್ ತೆಗೆದು ನೋಡಿಲ್ಲ ಅನ್ಸುತ್ತೆ. ಎಷ್ಟೊಂದೆಲ್ಲ ನಂಗ ಅವತ್ತು ವಿಡಿಯೋ ಕಾಲ್ ಮಾಡಿ ಎಷ್ಟೊಂದೆಲ್ಲ ತೋರ್ಸಿದ್ರು ಇದನ್ನ. ನನಗೇನೋ ಯಾವ್ದೋ ಒಂದ್ ಇರ್ಲಿ ಅಂತ ಹೇಳ್ಬಿಟ್ಟೆ ಅನ್ಸುತ್ತೆ. ಬಟ್ ನನಗೆ ಇದಷ್ಟು ಸರಿ ಕಾಣಿಸಿರ್ಲಿಲ್ಲ ಅವತ್ತು. ಅವನು ಬೇಕಾದ್ರ ತಗೊಳಕ್ಕೆ ಅದಿಕ್ ತಿಂಗಳ ತಗೊಂಡದವಲ್ಲ ಹಾಕಲ್ಲ. ಬದ್ಲಾಸುದು ಬೇಡ. ಎಲ್ಲಾ ಹೆಣ್ಮಕ್ಳಿಗೂ ಕೊಡಿಸ್ತಾರ ಆ ಟೈಮಲ್ಲಿ ಇದು. ಹಬ್ಬದಂಗ ಎಲ್ಲಾರು ಆ ತಿಂಗಳಿಗೆ ಹಾಕೊಂಡ ನೋಡಿ ಬಿಡುವ ತಡಿ. ಇವು ಹಳೆವು ಲಾಸ್ಟಿಗೆ 1 ವರ್ಷ ಆಯ್ತು ಇವ್ನ. ಸೊ ಇವು ಹಂಗೆ ಇತ್ತು ಹಳೇದ್ ಇದು ಹೆಂಗಿದೆಯಲ್ಲ. ಬಟ್ ಇವು ಡಿಸೈನ್ ಇರೋದು, ಇವು ಪ್ಲೇನ್ ಇರೋದು ಅಷ್ಟ. ಸೊ ಇವಾಗ ಹಾಕೊಂಡೆ ಬಿಡುವ. ಇವು ಅಡ್ಜಸ್ಟೇಬಲ್ ಇದಾವ. ಸಣ್ಣ ಆದ್ರೂ ಮಾಡ್ಕೋಬಹುದು, ದೊಡ್ಡ ಆದ್ರೂ ಮಾಡ್ಕೋಬಹುದು. ಸೊ ಇನ್ ತೆಗೆದಿಟ್ಟ ಬಿಡ ಹೊಸ. ಸೂಪರ್ ಅದು. ಚಂದ ಆಯ್ತು. ಈ ಕಡೆ ಒಂದ್ ಹಾಕೊಂಡ್ಬಿಡುವ. ಸೊ ಸೇಮ್ ನೋಡಿ ಇವು ಹಂಗೆ ಇರೋದು. ಬಟ್ 1 ವರ್ಷ ಯೂಸ್ ಮಾಡಿದೆ ನಾನು. ಅದೆಲ್ಲ ಹಾಕೊಂಡ್ ನಿಮ್ಮ ಅಪ್ಪಗ್ ತೋರ್ಸುವ. ನಮ್ಮಪ್ಪ ತೋರಿಸ್ಬೇಕು. ಅವ್ ತಗೊಂಡ್ ನೋಡ್ಯಾನ ಹೇಳ್ಯಾನ. ಇಷ್ಟ್ ಚಂದ ಅದು. ಅದಿಕ್ ತಿಂಗಳಲ್ಲಿ ಹೋಗಿದ್ರೆ ನಾನು ಇವನು ಅವಾಗ ಹಾಕೊಂಡ್ ಬರ್ಬೇಕು. ನೀನ್ ತಗೊಂಡಿಯಲ್ಲ ಇವ? ನಾನ್ ತಗೊಂಡ್ಲೆ. ನಮ್ಮ ಅವ್ವಗಳು ಇಂತಾವ ಇವ್ರು ಸುತ್ತಿರುತ್ತಲ್ಲ ಆತರ ತಗೊಂಡಿರ್ತಾರೆ. ಸುತ್ತಿರುತ್ತಲ್ಲ ಈ ತರ ತಗೊಂಡಿರ್ತಾರೆ ನಮ್ಮ. ನನ್ಗೆ ಈ ತರ ಹಾಕೊಳಕ್ ಆಗಂಗಿಲ್ಲ. ನಿಮಗ ಅವ್ನ್ ತಗೊಂಡಿ. ಕಾಲೆಲ್ಲ ಹಿಂಗಿದಾಗ್ಬಿಟ್ಟಾವ. ಅದಿಕ್ ತಿಂಗಳಲ್ಲಿ ಸ್ಪೆಷಲ್ ಆಗಿ ಅದು ಸ್ಪೆಷಲ್ ಆಗಿ ಹೆಣ್ಮಕ್ಳಿಗೆ ಅದಿಕ್ ತಿಂಗಳಲ್ಲಿ ಬೆಳಿ ಕೊಡಿಸ್ತಾರ. ಅದ್ರಾಗು ಕಾಲುಂಗ್ರ ಅಷ್ಟ ಸ್ಪೆಷಲ್ ಆಗಿರತ್ತ. ಅದಕ್ಕಿಂತ ನನ್ ಖುಷಿಯಾಗಿದ್ ಕಾಲುಂಗ್ರಿಂದ ಅಭ್ಯಾಸಲಿ ಕೊಡ್ಸತಾರ. ಬಟ್ ಇದ್ ಇಷ್ಟ ಆಯ್ತಲ್ಲ ಇದು ನನ್ಗೆ ಹಳ್ಳಿನ್ ಬೇಕಾಗಿತ್ತು. ಬಟ್ ಇದು ಪೂರ್ತಿ ಎಲ್ಲ ಬಂಗಾರದ ಇರೋದು. ತಗೊಳಿಕ ರಾಖಿ ಹಬ್ಬಕ್ ಬಂದಾಗ ಬದ್ಲಾಸ್ಕೊಳಿ. ಒಟ್ನಲ್ಲಿ ಇದು ಇಷ್ಟ ಆಯ್ತು. ಈಗ ಚಂದ ಆಗೈತಿ. ಚಂದ ಆಯ್ತು. ಮೂಗಿನ ತುಂಬ ಉದ್ದ ಮೂಗ ಚಂದ ಆಗೈತಿ. ಇನ್ನೊಂಚೂರು ಉದ್ದ ಇದ್ರೆ ಚಂದ ಕಾಣ್ತೈತೆ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಇದು ಹೆಂಗಾಗೈತೆ ನಂಗೆ ಗೊತ್ತಿಲ್ಲ. ಹೆಂಗಾಗಿತ್ ಮೈ? ಚಲೋ ಐತಿ. ಆಯ್ತು ಅಷ್ಟೇ. ನನ್ ಸಾಯ್ಬರ್ ಏನಾರು ವರ್ಣನೆ ಮಾಡು ಅಂದ್ರೆ ಇಷ್ಟೇ. ಚಲೋ ಐತಿ ಅಂದ್ರೆ ಮುಗಿತದ ವರ್ಣನೆ. ಮುಗೀತು. ಇದೊಂದಾಯ್ತು ಇವತ್ತಿನ ಸ್ಪೆಷಲ್. ನಮ್ಮ ಅವ್ವನ ಜೊತೆ ಇದಾಗಿತ್ತು. ನೆಕ್ಸ್ಟ್ ಏನಾರು ಹಂಗೆ ಮತ್ತೆ ನೆನ್ಪ್ ಮಾಡ್ಕೊಂತ ಹೋದಾಗೆಲ್ಲ ಈ ವಿಡಿಯೋಗಳು ನೋಡ್ಕೊಂತಿರ್ಬೇಕು ಹಂಗ ಅಂತ. ಹೆಂಗ ಅನಿಸ್ತು? ಚಂದ ಅನಿಸ್ತ. ಚಂದ ಅನಿಸ್ತ. ಖುಷಿ ಆದಂಗ ಗೈಸ್ ಇವತ್ತು ಮಕ್ಳು ಇಟ್ಕೊಂಡ್ರ ತಟ್ಕೊಂಡ್ರ ಚಂದ. ಶಸ್ತ್ರ ಹೇಳ್ತಿಯಲ್ಲ ಗೈಸ್ ನೋಡ. ತಡಿ 1 ನಿಮಿಷ ತಡಿ ಗೈಸ್. ಏನ್ ಗೊತ್ತಾ, ನಮ್ಮ ಶಾಸ್ತ್ರ ಹೇಳ್ತಾರ. ಬಟ್ಟಿದಾಗ್ಲಿ ಬಂಗಾರದಾಗ್ಲಿ ಒಂದ್ ಶಾಸ್ತ್ರ ಹೇಳ್ತಿರ್ತಾಳ. ನಾನು ಅದೇನ್ ಶಾಸ್ತ್ರ ಹೇಳ್ತಾರ ಅಂತ ಕೇಳ್ತೀನಿ. ಏನಂತಾರಂತ ನಮ್ಮ ಓನೆ ಹೇಳ್ತಾಳೆ. ಇಟ್ರ ತೊಟ್ರ ಸೆಟ್ಟಾರ ಮಕ್ಳ, ಹಿಡ್ದ್ರ ತೊಡದ್ರ ಕೊರ್ ಬಯಾನ್ ಮಕ್ಳ. ಹಂಗಂದ್ರ ಏನಂದ್ರ ಇಟ್ರ ತೊಟ್ರ ಚಂದ ಕಾಣ್ತೀರಿ. ಅದಕ್ಕ ಶೆಟ್ಟರ್ ಮಕ್ಳ. ಶೆಟ್ರ್ ಸೌಕರ್ಯ ಇರ್ತಾರಂದ್ರ ಶೆಟ್ಟರ್ ಮಕ್ಳ ಅಂತ. ಹಿಡ್ದ್ರ ತೊಡದ್ರ ಏನತಿ ಈಗ ಬಿಡ್ಕೊಳವ್ರ ಅಡ್ಯಾಡ್ತಾರಲ್ಲ ಹಂಗಾಕತಿ. ಅವ್ರು ಎಲ್ಲ ಶ್ರೀಮಂತರಿರ್ತಾರ್ರಿ. ಶೆಟ್ರ ಅಂದ್ರ ಅವ್ರ ಅಷ್ಟ ಶ್ರೀಮಂತರು ಇರಂಗಿಲ್ಲ. ಶಾಸ್ತ್ರದು ಅವ್ರು ಬಿಡ್ಕೊಳವ್ರ ಅವ್ರು ಚಂದಾಗಿ ಇರ್ತಾರ. ಶಾಸ್ತ್ರ ಅವ್ರಿಗೆ ಅಣ್ಣಕ್ ಹಿಂಗ ಅಂತಾರಲ್ಲ ಅಂತ ಹೇಳ್ಬಿಟ್ಟು. ಬಟ್ ಅವ್ರ ಅಡ್ಡಾಡ್ಬೇಕಾರ ಹಂಗೆ ಅನ್ಸುತ್ತೆ. ಈಗೆಲ್ಲ ಇಟ್ಕೊಂಡಿ ತೊಟ್ಕೊಂಡಿ ಚಂದ ಕಾಣಕೈತ್ನಿ ಅಯ್ಯನ ಮುಂದ. ಮತ್ ನೀ ಇಟ್ಕೋದ್ರಕ ತಟ್ಕೋದ್ರಕ ನೀನ್ ಚಂದ ಅನಸ್ತಿದ್ದಿ. ನಮ್ಮ ಈ ಡೈಲಾಗ್ ಬಾರಿ ಹೊಡದ್ಲು. ಲಾಸ್ಟಿಗೆ ಹಳೆಯನ್ ಮುಂದ್ ಚಂದ ಕಾಣಕತ್ತಿ ಅಂತೇಳಿ. ಆಯ್ತು. ಇಟ್ರ ತೊಟ್ರ ಹಂಗಲ್ಲ ಯಾವ. ಗೈಸ್ ಇವತ್ತಿನ ಡೇ ಇಷ್ಟೇ ಆಗಿತ್ತು. ಇವತ್ತಿನ ಡೇ ಅಲ್ಲ. ಸೊ ಈ ಬ್ಲಾಗ್ ಅಲ್ಲಿ ಇಷ್ಟೇ ಆಗಿತ್ತು. ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು. ಬಾಯ್ ಬಾಯ್.